ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದೇವೀಂ ವಾಚಮಜನಿಂತ ದೇವಾಃ ತಾಂ ವಿಶ್ವರೂಪಾಃ ಪಶವೋ ವದಂತೆ ಸಾನೋ ಮಂದ್ರೇಶಮೂರ್ಜಂದುಹಾರಾಯ ಧೇನುರ್ವಾಗಸ್ಮಾನಪಸುಷ್ಟುತೈತು ಯದ್ವಾಗ್ವದಂತಿ ವಿಚೇತನಾನಿ ರಾಷ್ಟ್ರೀ ದೇವಾನಾಂ ನಿಶತಾದಮಂದ್ರಾಯ ಚತಸ್ರ ಊರ್ಜಂದುದುಹೇ ಪಯಾಗಂಸಿ ಕುಸ್ವಿತಸ್ಯಾಃ ಪರಮಂಜಗಾಮಾಯ. ನಮಸ್ಕಾರ, ಶುಭೋದಯ. ತಾವು ನೋಡ್ತಾ ಇದ್ದೀರಿ ಪಬ್ಲಿಕ್ ಟಿವಿಲಿ ನಿತ್ಯ ಪೂಜಾ ಕಾರ್ಯಕ್ರಮವನ್ನು. ನಾನು ನಿಮ್ಮ ಮಿತ್ರ ಕಮಲಾಕರ ಭಟ್. ಶುಭವಾದ ಮಂಗಳವಾರ. ನಾವೆಲ್ಲರೂ ಕೂಡ ಬಯಸುವಂಥದ್ದು ಮಂಗಲಕರವಾದಂಥ ಜೀವನ ನಮ್ಮದಾಗಬೇಕು. ನಮ್ಮ ಜೀವನದ ಕಾಪಟ್ಯ ರಹಿತವಾದಂಥ ಜೀವನವನ್ನು ನಡೆಸಬಾರದು. ನಾವು ನಮ್ಮ ಜೀವನದಲ್ಲಿ ಸುಗಮತೆಯನ್ನು ಕೊಡುವಂತಹ ಶಕ್ತಿಯನ್ನು ಭಗವಂತ ಕೊಡಬೇಕು ಎನ್ನುವಂಥ ಆಲೋಚನೆ ನಮ್ಮದಾಗಿರುತ್ತೆ. ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಈ ದಿನ ದೇವೇಶಿ ಎನ್ನುವಂಥ ಹೆಸರಿನಲ್ಲಿ ಕರೆಯಲ್ಪಡುವಂತಹ ಆದಿಶಕ್ತಿಯಾತ್ಮಕವಾದಂತಹ ಭಗವತಿಯ ಆರಾಧನೆಯನ್ನು ನಾವು ಮಾಡೋಣ. ಯಾರಿಗೂ ಕೂಡ ಒತ್ತಾಯ ಇಲ್ಲ. ಅಗತ್ಯವಿದ್ದರೆ ನೀವು ನಂಬುವುದಾದರೆ ಭಗವಂತನ ಮೇಲೆ ನಂಬಿಕೆ ಇಟ್ಟು ಭಗವತ್ ಸೇವೆಯನ್ನು ಮಾಡುವುದರಿಂದ ಮನದಾಳದ ಬಯಕೆಗಳನ್ನು ಈಡೇರಿಸಿಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಕಷ್ಟ ಕಾರ್ಪಣ್ಯಗಳೆನ್ನುವಂಥ ಮಾಯೆ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮನ್ನು ಕಾಡುವುದರಿಂದ ಆ ಕಾಪಾಡಿಕೊಳ್ಳುವಂಥ ಪ್ರಕ್ರಿಯೆಗೆ ಭಗವಂತನ ಆರಾಧನೆಯೊಂದೇ ನಮಗಿರುವಂಥ ಮಾರ್ಗ. ಯಾರಿಗೆ ಪೂಜೆ ಮಾಡಬೇಕು ಅಂತ ಬಯಸ್ತೀರೋ, ಯಾವರ ಜೀವನ ಸುಖವಾಗಿ ಇರುತ್ತೆ, ನಮಗೆ ಪರಮಾತ್ಮನ ಆರಾಧನೆಯನ್ನು ಮಾಡಿದರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ನಂಬಿಕೆಯನ್ನು ಇಡುತ್ತೀರೋ ಅಂಥವರೆಲ್ಲರೂ ಕೂಡ ಅತ್ಯಂತ ಶ್ರದ್ಧಾಭಕ್ತಿಪೂರ್ವಕವಾಗಿ ದೇವೇಶಿಯ ಆರಾಧನೆಯನ್ನು ಮಾಡೋಣ. ದೇವೇಶಿಯ ಆರಾಧನೆಯನ್ನು ಗೈಯುತ್ತಾ ಸುಖ ಸಂತೋಷದಾಯಕವಂಥ ಬದುಕನ್ನು ನಮ್ಮದಾಗಿಸಿಕೊಳ್ಳೋಣ ಎನ್ನುವಂಥ ಮಾತನಾಡುತ್ತಾ ದೇವೇಶಿಯ ಆರಾಧನೆಯನ್ನು ಮಾಡುವಂಥ ಕ್ರಮವನ್ನು ಹೇಳಿಕೊಡ್ತೀನಿ. ಶ್ರದ್ಧಾ ಭಕ್ತಿಪೂರ್ವಕವಾಗಿ ಭಗವತಿಯ ಆರಾಧನೆಯನ್ನು ಮಾಡೋಣ. ಇದರಿಂದ ಉತ್ತರೋತ್ತರವಾದಂಥ ಅಭಿವೃದ್ಧಿಯ ಪಥವನ್ನು ತಾಯಿ ನಮ್ಮ ಪಾಲಿಗೆ ಕರುಣಿಸ್ತಾಳೆ ಎನ್ನುವಂಥದ್ದು ಕೂಡ ಸತ್ಯವಾದ ವಿಚಾರ. ಹಾಗಿದ್ದರೆ ನಮ್ಮ ಪ್ರಾಚೀನ ಪರಂಪರೆಯ ಸನಾತನ ವ್ಯವಸ್ಥೆಗಳಲ್ಲಿ ಏನನ್ನ ಮಾಡಿದರೂ ಕೂಡ ಅದಕ್ಕೊಂದು ವ್ಯವಸ್ಥೆಗಳಿಗೆ ಅದರದ್ದೇ ಆದಂಥ ಮಹತ್ವಗಳಿದೆ. ಆ ಮಹತ್ವಗಳನ್ನು ಅರಿತು ನಾವು ಪರಮಾತ್ಮ ಯಾವುದೇ ರೀತಿಯಾದಂಥ ಆಚರಣೆಗಳನ್ನು ಮಾಡಬೇಕು. ಸುಮ್ಮನೆ ಏನೋ ಪೂಜೆ ಮಾಡಿದ್ವಿ, ಪುನಸ್ಕಾರ ಮಾಡಿದ್ವಿ, ದಾನ ಕೊಟ್ವಿ ಎಂದರೆ ಅದು ಸಾಫಲ್ಯಕಾರಕವಾಗಿ ಇರೋದಿಲ್ಲ. ಹಾಗಾಗಿ ತಿಳುವಳಿಕೆಯನ್ನು ನಾವು ತಿಳಿದು ಅದನ್ನು ಮುಂದುವರೆದ್ರೆ ಅನುಕೂಲ ಆಗುತ್ತೆ. ಪ್ರತಿದಿನವೂ ಕೂಡ ನಾವು ವೈದ್ಯ ಲೋಕಕ್ಕೆ ಹೋದಾಗಲೂ ಕೂಡ ಹೇಳ್ತಾರೆ, ಸ್ವಚ್ಛವಾಗಿ ಇಟ್ಕೊಳ್ಳಿ, ನಿಮ್ಮ ಶರೀರವನ್ನು ಒಳಗೊಂಡಂತೆ ಮನೆಯ ಎಲ್ಲ ವ್ಯವಸ್ಥೆಗಳು ಕೂಡ ಸ್ವಚ್ಛವಾಗಿರಲಿ ಎನ್ನುವಂಥ ಮಾತನ್ನು ಆಡ್ತಾರೆ. ಇಡೀ ದಿನ ನಾವು ನಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿ ಈ ಶರೀರದಲ್ಲಿ ಬೇಡವಾದಂಥ ವ್ಯವಸ್ಥೆಗಳನ್ನು ಬೆವರಿನ ರೂಪದಲ್ಲಿ ಶರೀರವೂ ಕೂಡ ಹೊರಗೆ ಹಾಕುತ್ತೆ. ಎಲ್ಲವನ್ನು ಕೂಡ ಶರೀರ ಒಳಗೆ ಇಟ್ಕೊಳ್ಳೋದಿಲ್ಲ. ಆ ಕಾರಣಕ್ಕೆ ಶರೀರದಲ್ಲಿ ಸಪ್ತ ಸಾಗರಗಳನ್ನು ಕಾಣುವಂಥದ್ದು. 7 ಸಾಗರಗಳು ನಮ್ಮ ಶರೀರದಲ್ಲೇ ಇರ್ತವೆ. ಆ ಸಪ್ತ ಸಾಗರಗಳಲ್ಲಿ ಒಂದೊಂದು ವ್ಯವಸ್ಥೆಗೆ ಒಂದೊಂದು ಹೇಳ್ತಾ ಬರ್ತಾರೆ. ಬೇರೆ ಬೇರೆ ರೀತಿಯಂಥ ವ್ಯವಸ್ಥೆಗಳನ್ನು ಹೇಳ್ತಾ ಬರ್ತಾರೆ. ಬೇಡದಿರುವಂಥ ವ್ಯವಸ್ಥೆಗಳನ್ನು ಶರೀರದಿಂದ ಹೊರಗೆ ಹಾಕುತ್ತೆ. ನೀವು ಸಮುದ್ರವನ್ನು ಕೂಡ ನೋಡ್ಬೋದು. ನಾವು ಅದು ಯಾವತ್ತೂ ಕೂಡ ಮಲಿನಾತ್ಮಕವಾದಂಥ ವ್ಯವಸ್ಥೆಗಳನ್ನು ತನ್ನ ಒಳಭಾಗದಲ್ಲಿ ಇಟ್ಕೊಳ್ಳುವಂತೆ ಯಾವುದು ಸಾಗರ ಯಾವುದಿದ್ರೂ ಕೂಡ ದಡಕ್ಕೆ ತಂದು ಎಸ್ತಿರುತ್ತೆ. ಹಾಗೆಯೇ ನಮ್ಮ ಶರೀರದಲ್ಲಿ ಟಾಕ್ಸಿನ್ ಅಂತ ಕರೀತಾರೆ ವೈಜ್ಞಾನಿಕ ಲೋಕದಲ್ಲಿ. ಹಾಗಿರುವಾಗ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಕೂಡ ಹೋಗಲಾಡಿಸಿಕೊಳ್ಳುವಂಥ ಪ್ರತಿರೂಪಕ್ಕೆ ಬೆವರಿನ ರೂಪದಲ್ಲಿರ್ತಕ್ಕಂಥ ವ್ಯವಸ್ಥೆಗಳು ಬೇರೆ ಬೇರೆ ರೀತಿಯಾದಂತಹ ಅದರಲ್ಲಿ ಉತ್ಪತ್ತಿಯಾಗುವಂತಹ ಸಮಸ್ಯೆಗಳು ದೂರ ಆಗಲಿ ಎನ್ನುವಂತಹ ದೃಷ್ಟಿಯಿಂದ ಸ್ನಾನವನ್ನು ಮಾಡಿಕೊಳ್ಳಿ ಅಂತ ಹೇಳಿದರು. ಹಿಂದೆಲ್ಲ ಮೃತ್ತಿಕಾ ಸ್ನಾನವನ್ನು ಮಾಡ್ತಿದ್ರು. ಮೃತ್ತಿಕಾ ಸ್ನಾನ ಅಂದರೆ ಏನರ್ಥ? ಹುತ್ತದ ಮಣ್ಣನ್ನು ತಂದು ಹುತ್ತವನ್ನು ನಾಶ ಮಾಡಿ ತರೋದಲ್ಲ. ಅದಕ್ಕೆ ಯಾವ ಕಾರಣಕ್ಕೂ ನಮ್ಮ ಪ್ರಕೃತಿಯನ್ನು ನಾಶ ಮಾಡುವಂಥದ್ದು ನಮ್ಮ ವ್ಯವಸ್ಥೆಗಳ ಅಲ್ಲವೇ ಅಲ್ಲ. ಸಮೀಪದಲ್ಲಿರ್ತಕ್ಕಂತಹ ಶುದ್ಧವಾದ ಹುತ್ತದ ಸಮೀಪದಲ್ಲಿರ್ತಕ್ಕಂಥ ಮಣ್ಣನ್ನು ಅಂದರೆ ಮುರಿದು ಬಿದ್ದಂಥ ಹುತ್ತಗಳು ಇರುತ್ತೆ. ತನ್ನಷ್ಟಕ್ಕೆ ತಾನೇ ಡ್ಯಾಮೇಜ್ ಆದರೆ ಅದನ್ನು ಬಳಸ್ಕೊಳ್ಳಿ, ಬೇಡ ಅಂತಲ್ಲ. ಆ ಮಣ್ಣನ್ನು ತಂದು ಲೇಪನವನ್ನು ಮಾಡಿಕೊಂಡು ಮೃತ್ತಿಕಾ ಸ್ನಾನವನ್ನು ಮಾಡ್ತಿದ್ರು. ಇವತ್ತು ಡಾಕ್ಟರ್ಗಳು ಮಡ್ ಬಾತ್ ಮಾಡಿ ಅಂತ ಹೇಳ್ತಾರೆ. ಅಂದರೆ ಇಂಗ್ಲೀಷಿನ ಪದ ಬಳಕೆಗಳಿದೆ ವಿನಃ ಹಿಂದಿನವರು ಆಚರಣೆ ಮಾಡಿಕೊಂಡು ಬಂದಂಥ ಯಾವ ವ್ಯವಸ್ಥೆಗಳು ಕೂಡ ಸುಳ್ಳಲ್ಲ, ಅಥವಾ ಅದರಲ್ಲಿ ಏನೋ ಒಂದು ವ್ಯವಸ್ಥೆಗಳು ಇತ್ತು ಅನ್ನೋದಕ್ಕೆ ಇವತ್ತಿನ ನಮ್ಮ ವಿಜ್ಞಾನ ಕೂಡ ಸಾಕ್ಷಿಯಾಗಿ ನಿಲ್ಲುತ್ತೆ. ಆ ಮೃತ್ತಿಕಾ ಸ್ನಾನವನ್ನು ಮಾಡಿಕೊಳ್ಳೋದ್ರಿಂದ ದೇಹದ ಕಾಂತಿಯನ್ನು ಕಾಪಾಡಿಕೊಳ್ಳಿಕ್ಕೆ ಆಗತ್ತೆ ಎನ್ನುವಂಥದ್ದನ್ನು ಅರಿತಿದ್ರು ನಮ್ಮ ಹಿರಿಯರು. ಮತ್ತು ಚರ್ಮ ವ್ಯಾಧಿಗಳಂತಹ ಸಮಸ್ಯೆಗಳನ್ನು ಕೂಡ ಈ ಹುತ್ತದ ಮಣ್ಣಿನಲ್ಲಿ
ಆ ಹುತ್ತದ ಮಣ್ಣನ್ನು ಲೇಪನ ಮಾಡಿಕೊಳ್ಳೋದ್ರಿಂದ ಅನುಕೂಲ ಆಗುತ್ತೆ ಎನ್ನುವಂಥದ್ದು ಕೂಡ ತಾವು ತಿಳಿಬೇಕಾದಂಥ ಸತ್ಯ. ಆಯುರ್ವೇದ ಶಾಸ್ತ್ರ ಕೂಡ ಇದನ್ನು ಒಪ್ಪಿಕೊಳ್ಳುತ್ತೆ. ಹಾಗಾದರೆ ಯಾವುದೇ ಒಂದು ಪೂಜೆಯನ್ನು ಮಾಡುವಾಗ ಆ ಪೂಜೆಗೆ ಬಳಸುವಂಥ ದೀಪ ಜ್ಞಾನದ ಸಂಕೇತ. ಅದು ನಮ್ಮ ಒಳಗಡೆ ಸದಾ ಶತ್ರುಗಳು ನಮ್ಮನ್ನೇ ಕಾಡ್ತಾ ಇರ್ತಾರೆ. ಯಾರವರು? ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯ ಎನ್ನುವಂಥ ಅರಿಷಡ್ವರ್ಗಗಳು ಸದಾ ನಮ್ಮನ್ನು ಕಾಡ್ತಾ ಇರುತ್ತೆ. ನಾವು ಗೋಚರಿಸುವಂಥ ವ್ಯವಸ್ಥೆಗಳನ್ನು ಮಾತ್ರ ಒಪ್ಪಿಕೊಳ್ಳುವಂಥ ಹಂತಕ್ಕಿದ್ದೇವೆ. ಇದನ್ನು ಬಿಟ್ಟು ಕೂಡ ಇನ್ನೊಂದಿದೆ ಅಂತ ಒಪ್ಪಿಕೊಳ್ಳೋದಿಲ್ಲ ಹಲವರ ಮನಸ್ಸು. ಹಾಗಿದ್ದಾಗ ನಿಮ್ಮ ಇಡೀ ಜೀವನದ ಸುಭದ್ರತೆಯನ್ನು ಕಾಣುವಂತಹ ಅಥವಾ ನಮ್ಮೆಲ್ಲರ ಸುಭದ್ರತೆಯನ್ನು ಕಾಣಲಿಕ್ಕೆ ಅದರ ವ್ಯವಸ್ಥೆಗಳನ್ನು ನಾವು ಅರ್ಥಕೋಬೇಕು. ಹಾಗಾಗಿ ದೀಪವನ್ನು ಅಂಟಿಸುವುದರಿಂದ ಎಲ್ಲಿ ಆ ದೀಪವನ್ನು ಅಂಟಿಸ್ತಾರೋ ಅಲ್ಲಿ ಅಸುರಾರಿ ಶಕ್ತಿಗಳು ಕೂಡ ಅಲ್ಲಿ ಆ ಸ್ಥಾನಕ್ಕೆ ಇರೋದಿಲ್ಲ ಎನ್ನುವಂಥ ಕತ್ತಲಲ್ಲಿ ನಮಗೇನು ಕೂಡ ಕಾಣೋದಿಲ್ಲ. ಆ ಜ್ಞಾನವನ್ನು ನಮ್ಮ ಪಾಲಿಗೆ ಕರುಣಿಸು ಎನ್ನುವಂಥ ದೃಷ್ಟಿನಲ್ಲಿ ಆ ಪರಮಾತ್ಮನ ಆರಾಧನೆಯನ್ನು ಮಾಡುವಂಥ ಒಂದು ಪ್ರಕ್ರಿಯೆಗಾಗಿ ದೀಪವನ್ನು ಬೆಳಗುವಂಥ ಒಂದು ವ್ಯವಸ್ಥೆಗಳನ್ನು ಹಿರಿಯರು ಕಂಡುಕೊಂಡ್ರು. ಹಾಗಿದ್ರೆ ಯಾವುದನ್ನೇ ಮಾಡಲಿ ಅದು ಒಂದಿಷ್ಟು ಮಟ್ಟದ ಶಕ್ತಿಯ ಉತ್ಪಾದನಾ ಕ್ರಮಕ್ಕಾಗಿ ಮಾಡಿರುವಂಥದ್ದೇ ವಿನಃ ಆಡಂಬರಕ್ಕೆ ಅಲ್ಲವೇ ಅಲ್ಲ. ನೀವು ದೀಪ ಹಚ್ತೀರಿ, ಅಯ್ಯೋ ಪಕ್ಕದ ಮಲ್ಲೂ ಹಚ್ತಾರ್ರಿ, ಆ ಕಾರಣಕ್ಕೆ ನಮ್ಮಲ್ಲೂ ದೀಪ ಹಚ್ತೀವಿ ಅಂತಲ್ಲ. ತಿಳ್ಕೊಳ್ಳಿ, ಹೌದು ಅಂತ ಅನ್ನಿಸಿದ್ರೆ ಮಾಡಿ, ಬೇಡ ಅಂದರೆ ಬಿಟ್ಟುಬಿಡಿ. ದೀಪ ಎನ್ನುವಂಥದ್ದು ಏನಿದೆಯೋ ಎನರ್ಜಿಯ ಸಂಕೇತ, ಲೈಟ್ ಎನರ್ಜಿ. ಆ ಒಂದು ಶಾಖೋತ್ಪನ್ನಗಳನ್ನು ಮಾಡಬಹುದಾದಂಥ ಶಕ್ತಿಯನ್ನು ದೀಪಗಳು ಒಳಗೊಂಡಿದೆ. ಆ ದೀಪಕ್ಕೆ ಬಳಸುವಂತಹ ಬತ್ತಿಯೋ ಎಣ್ಣೆಯೋ ಇವೆಲ್ಲವೂ ಕೂಡ ಒಂದಿಷ್ಟು ಮಟ್ಟಕ್ಕೆ ಜ್ವಾಲಾ ರೂಪದಲ್ಲಿ ಅದಕ್ಕೆ ಅಂಟಿಸುವಂತಹ ಬೆಂಕಿಯೊಂದಿಗೆ ಸೇರಿದಾಗ ಆ ತೇವಾಂಶಗಳ ಗಾಳಿ ಮನೆಯನ್ನು ಆವರಿಸೋಕೆ ಪ್ರಾರಂಭ ಆಗುತ್ತೆ. ಅದರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಅನೇಕ ರೀತಿಯಾದಂಥ ವ್ಯವಸ್ಥೆಗಳನ್ನು ಪೂರೈಕೆ ಮಾಡ್ತಿತ್ತು. ಇವತ್ತೆಲ್ಲ ನಾವು ವಿಷವನ್ನು ಆಹಾರಗಳನ್ನು ಸ್ವೀಕಾರ ಮಾಡಿ 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 ಎಲ್ಲ ನಮ್ಮ ಶರೀರವನ್ನು ಹಾಳು ಮಾಡ್ಕೊಬಿಟ್ಟಿದ್ದೀವಿ ನಾವು. ಆದರೆ ಆ ದೀಪವನ್ನು ಅಂಟಿಸುವುದರಿಂದ ದೇಹಕ್ಕೆ ಬೇಕಾಗಿರತಕ್ಕಂಥ ಕಾಂತಿತ್ವವನ್ನು ಕೊಡುತ್ತೆ ಎನ್ನುವಂತಹ ನಂಬಿಕೆಯನ್ನು ನಮ್ಮ ಹಿರಿಯರು ಕಂಡುಕೊಂಡಿದ್ದರು. ಆ ಕಾರಣಕ್ಕೆ ದೀಪವನ್ನು ಬೆಳಗುವಂತಹ ಪ್ರಕ್ರಿಯೆಗಳನ್ನು ಕಂಡರು. ಶ್ರೀಮಂತನಾದವನು ತುಪ್ಪದ ದೀಪ ಅಂಟಿಸಿದರೆ ಬಡವನಾದರೆ ಎಣ್ಣೆ ದೀಪ ಹಚ್ಚಬಹುದು. ಯಾವುದೂ ಇಲ್ಲ ಅಂದರೆ ಆತ್ಮಜ್ಯೋತಿಯನ್ನು ಬೆಳಕು ಅಂತ ಹೇಳ್ತಾನೆ ಹಿಂದಿನ ಪುರಾಣಗಳ ಅವಲೋಕನವನ್ನು ಮಾಡಿದಾಗ. ಶಕ್ತಿ ಇದೆಯಾ, ಚೆನ್ನಾಗಿ ಪೂಜೆ ಮಾಡು. ಶಕ್ತಿ ಇಲ್ವಾ, ಕುಗ್ಗಬೇಡ. ಯಾವ ಸಿಕ್ತೋ ಅದರಿಂದ ಅರ್ಚನೆಯನ್ನು ಮಾಡ್ಕೋ. ಅದೂ ಸಿಕ್ಕಿಲ್ವಾ, ಮನಸ್ಸೆನ್ನುವಂತಹ ಮಾರ್ಗಗಳಿದೆಯಪ್ಪ, ಈ ಮನಸ್ಸಿನ ಮಾರ್ಗವನ್ನು ಉಪಯೋಗಿಸ್ಕೋ. ಆವಾಗ ನಿನ್ನ ಯಾವ ಥರದ ಸಮಸ್ಯೆಗಳು ಕೂಡ ನೀವು ನನ್ನ ಬಾಧಿಸೋಲ್ಲ ಎನ್ನುವಂಥ ಅರ್ಥವನ್ನು ಸೂಚಿಸುತ್ತದೆ ಈ ಒಂದು ವ್ಯವಸ್ಥೆಗಳು. ಆತ್ಮಜ್ಯೋತಿಯನ್ನು ಬೆಳಗುವ ಪ್ರಕ್ರಿಯೆ ಕೂಡ ನಾವು ಮುಂದಾಗುವಂಥದ್ದು ನಮ್ಮ ಜೀವನದ ಸಾರ್ಥಕ್ಯ ಕ್ಷಣಕ್ಕೆ ನಾಂದಿಯಾಗಬಹುದಾದಂತಹ ಸಾಧ್ಯತೆ. ಹಾಗಿರುವಾಗ ಈ ಎಲ್ಲ ರೀತಿಯಾದಂತಹ ಜನ್ಮದ ಸಾಫಲ್ಯತೆಗೆ ಇರುವಂಥ ಮುಖ್ಯ ಕಾರಣವೇ ಅದನ್ನು ಅರ್ಥಕೋಬೇಕು ನಾವು. ಹಾಗಾಗಿ ಒಂದು ದೀಪ ಬೆಳಗೋದ್ರಲ್ಲಿ ಎಷ್ಟು ನಿಜವಾದಂಥ ವೈಜ್ಞಾನಿಕ ಕಾರಣಗಳನ್ನು ಇಟ್ಟರು ಅಂತ ಯೋಚನೆ ಮಾಡಿದರೆ ತಿಳಿಯುತ್ತೆ. ಇನ್ನು ಎರಡನೇದಾಗಿ ಶಬ್ದಗಳ ಉತ್ಪತ್ತಿಯನ್ನು ಮಾಡುವಂಥ ಪ್ರಕ್ರಿಯೆಗಳನ್ನು ನಾವು ನೋಡಬೇಕು. ಹಾಗಾದರೆ ಶಬ್ದಗಳ ಉತ್ಪತ್ತಿಯನ್ನು ಮಾಡುವಂಥದ್ದು ಗಂಟೆಯನ್ನು ನೀವು ಒಮ್ಮೆ ಅಲ್ಲಾಡಿಸಿದಾಗ ಓಂಕಾರ ಎನ್ನುವಂಥದ್ದನ್ನು ಗಂಟೆನಲ್ಲಿ ಹೊರಹೊಮ್ಮುತ್ತೆ. ಇದು ನಾದವಾಗಬೇಕೇ ವಿನಃ ಕರ್ಕಶವಾಗಕೂಡದು. ಗಿಣಿ 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 ಅಂತ ಬಾರಿಸಬಾರ್ದಂತೆ. ಕಾರಣ ಓಂಕಾರ ಆದಿ ಮಧ್ಯ ಮತ್ತು ಅಂತ್ಯ ಎನ್ನುವಂತಹ ವ್ಯವಸ್ಥೆಗಳೆಲ್ಲ. ಓಂಕಾರ ಎನ್ನುವಂಥದ್ದು ಬಹಳ ಪ್ರಾಚೀನವಾದಂಥ ಒಂದು ಅವ್ಯಕ್ತವಾದ ರೂಪ, ಅದೇ ಪರಮಾತ್ಮನ ರೂಪ ಅಂತ ಹೇಳಿದರೆ ತಪ್ಪಲ್ಲ ಎನ್ನುವಂಥದ್ದು ಅನೇಕ ಸಂದರ್ಭಗಳಲ್ಲಿ ನಾವು ಮಾತಾಡ್ತಾ ಹೋಗ್ತೀವಿ. ಅದು ಸತ್ಯವಾದಂಥ ವಿಚಾರಗಳಾಗಿರುತ್ತೆ. ಹಾಗಿರುವಾಗ ಆ ನಾದರೂಪವಾದಂತಹ ಗಂಟೆಯನ್ನು ಬಾರಿಸುವುದರಿಂದ ಓಂಕಾರ ಎನ್ನುವಂತಹ ಶಕ್ತಿ ರೂಪ, ನಾದರೂಪದ ಶಕ್ತಿ ನಮ್ಮ ಮನೆಯಲ್ಲಿ ಜಾಗೃತವಾಗುತ್ತೆ. ಆ ಕಾರಣದಿಂದ ಘಂಟಾ ನಾದವನ್ನು ಮಾಡುವಂಥ ಪ್ರಕ್ರಿಯೆಗಳನ್ನು ನಾವು ಕಾಣ್ತೀವಿ. ನಾವು ಹಿಂದೆ ಏನಾಗಿದ್ವಿ, ಏನು ಹೋಗಿತ್ತು ಎನ್ನುವಂಥದ್ದನ್ನು ತಿಳಿಯುವ ಜ್ಞಾನದ ವ್ಯವಸ್ಥೆಗಳು ನಮ್ಮ ಪಾಲಿಗೆ ಖಂಡಿತ ಇರೋದಿಲ್ಲ. ಅದು ಸಿದ್ಧಿ ಆಗಬೇಕು ಅಂತಾದರೆ ತಪಸ್ಸು ಬಹಳ ಪ್ರಮುಖವಾದದ್ದು. ನಿಷ್ಕಲ್ಮಶವಾದಂಥ ಮನಸ್ಸು ಬಹಳ ಮುಖ್ಯವಾದದ್ದು. ಕಪಟರಹಿತವಾದಂತಹ ವ್ಯವಸ್ಥೆಗಳನ್ನು ಹೇಳುವುದು ಒಂದು, ಮಾಡುವುದು ಮತ್ತೊಂದು ಎನ್ನುವಂಥ ವ್ಯವಸ್ಥೆಗೆ ನಾವು ಹೋಗದಿದ್ದರೆ ನಿಜವಾಗಿಯೂ ಕೂಡ ನಮ್ಮ ಜೀವನ ಸಾಫಲ್ಯಮಯವಾಗಿರುತ್ತೆ, ಸಾಫಲ್ಯತನಕ್ಕೆ ನಾಂದಿಯಾಗತ್ತೆ ಎನ್ನುವಂಥದ್ದನ್ನು ಕೂಡ
ಅರಿಬೇಕಾದಂತಹ ವ್ಯವಸ್ಥೆಗಳು. ಹಾಗಿರುವಾಗ ಅಂತಹ ವ್ಯವಸ್ಥೆಗಳಲ್ಲಿ ಒಂದಾಗಿರುವ ಅಂತಹ ವ್ಯವಸ್ಥೆಗಳನ್ನು ಬಳಸಿಕೊಳ್ಳಬಹುದಾದಂತಹ ವ್ಯವಸ್ಥೆಗಳನ್ನು ನಾವು ಯಾವತ್ತೂ ಕೂಡ ಮರೆಯುವಂತಿಲ್ಲ. ಹಾಗಾಗಿ ಆ ದೀಪವನ್ನು ಬೆಳಗಿ ನಾದರೂಪವಾದಂತಹ ನಾದ ಚೈತನ್ಯವನ್ನು, ನಾದ ಶಕ್ತಿಯನ್ನು ಮನೆಯಲ್ಲಿ ಬೆಳಗೋದ್ರಿಂದ ನಕಾರಾತ್ಮಕವಾದಂತಹ ಶಕ್ತಿಗಳ ನಿರ್ಮೂಲನೆಯನ್ನು ನೀವು ಮಾಡೋಕ್ಕೆ ಯಾವ ವಾಸ್ತುನೂ ಬೇಡ, ಏನೂ ಬೇಡ. ನಿಮ್ಮ ಮನೇಲಿ ಸರಿಯಾದ ಕ್ರಮವನ್ನು ಅನುಸರಿಸ್ಕೊಳ್ಳಿ. ನಿಮ್ಮ ಜೀವನವನ್ನು ನೀವು ಕಟ್ಕೊಳ್ಳಿ ವಿನಃ ಯಾರೂ ಕೂಡ ಕಟ್ಟಿಕೊಳ್ಳುವಂಥ ಅಗತ್ಯಗಳಿರೋದಿಲ್ಲ. ಆ ಕ್ರಮವನ್ನು ಸರಿಯಾಗಿ ಅನುಸರಿಸ್ತಿಲ್ಲ ನಾವು, ಅದರಿಂದ ತೊಂದರೆಗಳು ಬರುತ್ತೆ. ನಕಾರಾತ್ಮಕವಂಥ ಶಕ್ತಿಗಳ ನಿರ್ಮೂಲನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ನಾದರೂಪ. ಜೊತೆಗೆ ಭೂತಾಯಿಯನ್ನ ಋಣವನ್ನು ನಾವು ಯಾರೂ ಕೂಡ ತೀರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದೇ ಭೂಮಿ ಮೇಲೆ ನಾವು ಮಲಗ್ತೀವಿ, ಇದೇ ಭೂಮಿ ಮೇಲೆ ನಾವೆಲ್ಲ ರೀತಿಯಾದಂಥ ನಮ್ಮ ಮಾನವ ಸಹಜವಾದಂತಹ ವ್ಯವಸ್ಥೆಗಳನ್ನು ರೂಢಿಸ್ಕೋತೀವಿ. ಆದರೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾದ ನಮ್ಮ ಕರ್ತವ್ಯ. ಆ ಕಾರಣದಿಂದ ಭೂತಾಯಿಯನ್ನು ಪ್ರಾರ್ಥನೆ ಮಾಡಿಕೊಂಡಾಗ ಜಗತ್ತಿನಲ್ಲಿ ತಾಯಿಯೋರ್ವರಿಗೆ ಮಾತ್ರವೇ ಅದ್ಭುತವಾದಂತಹ ಶಕ್ತಿ ಇರುತ್ತಂತೆ. ಅವಳೊಬ್ಬಳೇ ಕರುಣಾಮಯಿಯಂತೆ ನಮ್ಮನ್ನು ಕಾಪಾಡುವಂಥ ಅಥವಾ ನಮ್ಮನ್ನು ಕ್ಷಮಿಸುವಂಥದ್ದು ಯಾರಿಗಿರುತ್ತೆ ಅಂತ ಕೇಳಿದರೆ ಮಾತೃವಾತ್ಸಲ್ಯವನ್ನು ಪೂರಿತವಾದಂಥ ಅಮ್ಮನಿಗೆ ಮಾತ್ರವೇ ವಿನಃ ಯಾರಿಗೂ ಕೂಡ ಇಲ್ಲವೇ ಇಲ್ಲ. ಜಗತ್ತಿನಲ್ಲಿ ಯಾವ ಧರ್ಮಗಳಾದರೂ ಕೂಡ ತಾಯಿ ಋಣವನ್ನು ತೀರಿಸ್ತೀವಿ ಅಂತ ಹೇಳುವಂಥದ್ದು ಇಲ್ಲವೇ ಇಲ್ಲ. ಅಷ್ಟು ಗೌರವವನ್ನು ಪ್ರತಿಯೊಬ್ಬರು ಕೂಡ ತಾಯಿಗೆ ಅರ್ಪಣೆ ಮಾಡುತ್ತದೆ. ಹಾಗಾಗಿ ನಮ್ಮೆಲ್ಲರನ್ನು ಹೊತ್ತಿರುವಂಥ ತಾಯಿ ಯಾರು? ಭೂಮಾತೆ, ಭೂಮಿ ತಾಯಿ ಅಂತ ನಾವು ಕರಿತೇವೆ. ಅವಳಿಗೆ ಕೃತಜ್ಞತಾತ್ಮಕವಾಗಿ ಇರುವಂಥ ವ್ಯವಸ್ಥೆಯನ್ನು ಭೂಮಿಯ ಪ್ರಾರ್ಥನೆ ಅಂತ ಕರಿತೀವಿ. ಅಮ್ಮ, ನಿನ್ನ ಮೇಲೆ ನಾನು ನಡೀತೀನಮ್ಮ, ನನ್ನನ್ನು ಕ್ಷಮಿಸು ತಾಯಿ ಅಂತ ಕೇಳಿಕೊಂಡಾಗ ಅಮ್ಮ ಯಾವತ್ತೂ ಕೂಡ ಮಕ್ಕಳನ್ನು ಅಂದರೆ ದೂರವಾಗಿರ್ತಕ್ಕಂಥ ವ್ಯವಸ್ಥೆಗಳಲ್ಲಿ ಕಾಣಲಿಲ್ಲ. ಪ್ರೀತಿ ಮಮತೆಯಿಂದ ನಮ್ಮನ್ನು ಕರುಣಿಸ್ತಾಳೆ ಎನ್ನುವಂಥ ಕೃತಜ್ಞತೆಯ ದ್ಯೋತಕವಾಗಿ ಭೂತಾಯಿಯ ಪ್ರಾರ್ಥನೆ. ಆಸನ ಒಂದು ನಮ್ಮನ್ನು ಸಂಪೂರ್ಣವಾಗಿ ಅಂದರೆ ಕಾಪಾಡಿಕೊಳ್ಳುತ್ತೆ. ಈ ಆಸನದ ವ್ಯವಸ್ಥೆಗಳು ಏನು ಅಥವಾ ಆಸನದಲ್ಲಿ ಯಾವ ದೇವತೆಗಳು ಇದ್ದಾರೆ ಎನ್ನುವಂತಹ ಯೋಚನೆಗಳು ನೋಡಿದಾಗ ಅದರಲ್ಲಿ ಅತಲ ವಿತಲ ಸುತಲಾದಿ ಸಮಸ್ತ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಂಡಾಗ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳು ಕೂಡ ನಮ್ಮನ್ನು ಕಾಪಾಡುತ್ತೆ ಎನ್ನುವಂಥ ನಂಬಿಕೆ, ಅದಕ್ಕೂ ಕೂಡ ಕೃತಜ್ಞತೆಯ ಭಾವಕ್ಕಾಗಿ ಆ ಒಂದು ಆಸನಾದಿ ಶುದ್ಧಿಗಳನ್ನು ಪ್ರಾರ್ಥಿಸಿಕೊಳ್ಳುವಂಥ ಪ್ರಕ್ರಿಯೆಗಳಿದೆ. ಹಾಗಾದರೆ ಇಷ್ಟಕ್ಕೆ ಮುಗಿಯೋಲ್ಲ. ಹಾಗಾದರೆ ಪೂಜೆಯನ್ನು ಮಾಡುವಂಥ ಪ್ರತಿಯೊಂದು ವ್ಯವಸ್ಥೆಗಳೇನು, ಯಾವ ರೀತಿಯಲ್ಲಿ ಪೂಜೆ ಮಾಡಬೇಕು ಎಲ್ಲ ವಿಚಾರವನ್ನು ಕೂಡ ಅರಿಯೋಣ. ಹಾಗಾದರೆ ಪ್ರತಿದಿನವೂ ಕೂಡ ಪ್ರಾಣಾಯಾಮವನ್ನು ಮಾಡಿಕೊಳ್ಳಿ ಎನ್ನುವಂಥ ಮಾತನ್ನು ಆಡ್ತೀನಿ. ವಿಲೋಮ ಮತ್ತು ಅನುಲೋಮ ಎನ್ನುವಂಥ ಕ್ರಮದಿಂದ ಯಾರು ಪ್ರಾಣಾಯಾಮವನ್ನು ಮಾಡುತ್ತಾರೋ, ಪ್ರಾಣಾಯಾಮ ಯಾರು ಮಾಡ್ತಾರೋ ಅಂಥವರ ವ್ಯವಸ್ಥೆಗಳಲ್ಲಿ ಎಲ್ಲದರಲ್ಲಿ ಕೂಡ ಆರೋಗ್ಯ ಮತ್ತು ಆಯುಷ್ಯವನ್ನು ವೃದ್ಧಿ ಮಾಡಿಕೊಳ್ಳುವಂಥ ಶಕ್ತಿಗಳಿದೆ. ನಾವು ಕೇಳ್ತೀವಿ ಸಾವಿರಾರು ವರ್ಷಗಳ ಕಾಲ ಈ ಋಷಿ ಮುನಿಗಳು ವಾಸವಾಗಿದ್ದರಂತೆ ಎನ್ನುವಂಥ ಕಥೆಯನ್ನು ನಾವು ಕೇಳ್ತೀವಿ. ಇತ್ತೀಚಿನ ದಿನಮಾನಗಳಲ್ಲಿ ನಾವು ಯೋಗ ಗುರುಗಳು ಕೂಡ ಅನೇಕ ರೀತಿಯಾದಂತಹ ತತ್ವವನ್ನು ನಮಗೆ ಹೇಳ್ತಾರೆ. ಸಾಧ್ಯವಾದಷ್ಟರ ಮಟ್ಟಿಗೆ ಎಷ್ಟು ಬ್ರೀತ್ಗಳನ್ನು ಕಂಟ್ರೋಲ್ ಮಾಡ್ತೀರೋ ಅಷ್ಟು ನೀವು ನಿಮ್ಮ ಆಯುಷ್ಯ ವೃದ್ಧಿ ಆಗುತ್ತೆ ಎನ್ನುವಂಥದ್ದು. ಒಂದು ನಿಮಿಷಕ್ಕೆ ಇಂತಿಷ್ಟು ನಿಮಿಷಗಳ ಕಾಲ ಹೃದಯ ಬಡಿತಗಳು ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಒಪ್ಕೋತೇವೆ ವೈಜ್ಞಾನಿಕ ಲೋಕದ ವಿಮರ್ಶೆಯಿಂದ. ಹಾಗಿರುವಾಗ ಅದರ ಪ್ರಮಾಣವನ್ನು ಕಡಿತಗೊಳಿಸುವುದರಿಂದ ನಮ್ಮ ಚೈತನ್ಯ, ನಮ್ಮ ಸಂಪೂರ್ಣವಾಗಿರತಕ್ಕಂಥ ಆಯುಷ್ಯನ್ನು ವೃದ್ಧಿ ಮಾಡಿಕೊಳ್ಳೋಕ್ಕೆ ಆಗತ್ತೆ ಎನ್ನುವಂಥದ್ದನ್ನು ಕೂಡ ಅರಿಬೇಕಾಗಿರುವಂತಹ ಸತ್ಯಗಳು. ಆ ಕಾರಣದಿಂದ ಪ್ರಾಣಾಯಾಮ ವಿಲೋಮ ಅನುಲೋಮ ಕ್ರಮದಿಂದ ನಮ್ಮ ಉಸಿರಾಟವನ್ನು ಮಾಡೋದ್ರಿಂದ ಆ ಸಂಪೂರ್ಣವಾದಂಥ ಆರೋಗ್ಯವನ್ನು ವೃದ್ಧಿ ಮಾಡಿಕೊಳ್ಳೋಕ್ಕಾಗತ್ತೆ, ಆಯುಷ್ಯವನ್ನು ವೃದ್ಧಿ ಮಾಡಿಕೊಳ್ಳೋಕ್ಕೆ ಆಗತ್ತೆ ಎನ್ನುವಂಥ ದೃಷ್ಟಿಯಿಂದ ನಮ್ಮ ಒಂದು ಪ್ರಾಣಾಯಾಮದ ಕ್ರಮವನ್ನು ಹಿರಿಯರು ತಂದಿಟ್ಟರು. ಇನ್ನು ಸಂಕಲ್ಪವನ್ನು ಮಾಡಿಕೊಳ್ಳುವಂಥ ಸಮಯ. ಯಾವುದೇ ಕಾರಣಕ್ಕೆ ಸಂಕಲ್ಪ ಮಾಡ್ಕೋತೀವಿ, ಸಂಕಲ್ಪ 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 ಅನ್ನುವಂಥ ಮಾತನ್ನು ಆಡ್ತೀವಿ. ಏನು ಸಂಕಲ್ಪ ಅಂತ ಕೇಳಿದರೆ, ನನ್ನನ್ನು ಯಾವುದೋ ರೀತಿಯಾದಂಥ ಬಾಧೆ ಬಾಧಿಸುತ್ತಿದೆ ಅಂತ ಅಂದ್ಕೊಂಡ್ರೆ ಅದು ಮನಸ್ಸಿರ್ಬೋದು ಅಥವಾ ಕಷ್ಟಗಳಿರ್ಬೋದು. ನಾವು ಯಾರತ್ರ ಹೇಳ್ಕೊಳ್ಳೋಕ್ಕೆ ಸಾಧ್ಯ? ಭಗವಂತನ ಸನ್ನಿಧಾನದಲ್ಲಿ ಮಾತ್ರವೇ ನಾವು ಹೇಳ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ. ಹಾಗಾದರೆ ಆ ಎಲ್ಲ ರೀತಿಯಾದಂಥ ಸಮಸ್ಯೆಗಳನ್ನು ಪರಮಾತ್ಮನಿಗೆ ಗೊತ್ತಿಲ್ಲ ಅಂತಲ್ಲ, ಜಗತ್ತಿನಲ್ಲಿ ಪರಮಾತ್ಮ ಸೃಷ್ಟಿಕರ್ತನ ಅಂತ ಭಗವಂತನಿಗೆ ಯಾವುದು ತಿಳಿದಿಲ್ಲ? ಎಲ್ಲವೂ ತಿಳಿದಿರುತ್ತದೆ. ಆದರೆ ಇಡೀ ನಾವು ಉದಾಹರಣೆಗೆ ಒಂದು ಸಣ್ಣದಾದಂಥ ಯೋಚನೆ ಮಾಡಿದರೆ, ಕರ್ನಾಟಕವನ್ನು ಆಳುತ್ತಿರುವಂಥ ಮುಖ್ಯಮಂತ್ರಿಗಳಿಗೆ ಎಲ್ಲ ಗೊತ್ತಿರಲ್ವೇ? ಗೊತ್ತಿರುತ್ತೆ. ಆದರೂ ಕೂಡ ಮನವಿಯನ್ನು ಕೊಡ್ತೇವೆ. ಯಾಕೆ ಅಂತ ಕೇಳಿದರೆ
ಅವರು ಈ ಕಡೆಯಲ್ಲಿ ಒಂದಿಷ್ಟು ಗಮನವನ್ನು ಹರಿಸ್ಕೊಳ್ಳಿ ಅಂತ. ಇದು ಲೌಕಿಕವಾದಂಥ ಉದಾಹರಣೆ ಅಷ್ಟೇ. ಹಾಗೆಯೇ ಅಧಿಕಾರಿಗಳಿಗೆ ನಾವು ಹೇಗೆ ಮನವಿಯನ್ನು ಕೊಡ್ತೇವೆಯೋ ಅದರಂತೆ ಭಗವಂತ ನನಗೆ ಇಂತಹ ಸಮಸ್ಯೆಗಳಿಂದ ನನ್ನನ್ನು ಪಾರು ಮಾಡು ಅಂತ ಕೇಳಿಕೊಳ್ಳುವಂಥ ಒಂದು ವ್ಯವಸ್ಥೆ. ಅಲ್ಲಿ ಹೇಳ್ಕೋತೀರಿ ನೀವು, ನನ್ನ ನಾವು ಹೇಗೆ ಒಂದು ಪೋಸ್ಟನ್ನು ಮಾಡುವಾಗ ಟು ಅಡ್ರೆಸ್ಸು ಫ್ರಮ್ ಅಡ್ರೆಸ್ಸು ಎರಡನ್ನೂ ಕೂಡ ಪೋಸ್ಟ್ ಮಾಡ್ತೀವಲ್ವಾ, ಇಂಥ ನಾನು ಇಂಥವರಿಗೆ ಅಂತ ಹೇಗೆ ಹೇಳ್ತೇವೆಯೋ ಆ ಕಾರಣದಿಂದ ನನಗಿರಬಹುದಾದಂಥ ಸಮಸ್ಯೆಗಳನ್ನು ಬಗೆಹರಿಸಿ ಸುಖ ಜೀವನವನ್ನು, ಸಂತೋಷದಾಯಕವಂಥ ಬದುಕನ್ನು ಸ್ವಾಮಿ ನನಗೆ ಕೊಡಪ್ಪ ಅಂತ ಕೇಳಿಕೊಳ್ಳುವಂತಹ ಒಂದು ಪ್ರಕ್ರಿಯೆಗಳನ್ನು ಅಥವಾ ನಮ್ಮ ಬಯಕೆಗಳನ್ನು ಪರಮಾತ್ಮನ ಒಡನೆ ಅಂದರೆ ಒಂದಿಷ್ಟು ಮಟ್ಟದ ಒಡಂಬಡಿಕೆಗಳು ಈ ರೀತಿಯಾಗಿ ಮಾಡಬೇಕು ಅಂತ ಕೇಳಿಕೊಳ್ಳುವಂಥ ಪ್ರಕ್ರಿಯೆ ಅಲ್ಲರಿ. ನಾವು ಕೇಳಿದ್ದನ್ನು ಎಲ್ಲವನ್ನೂ ಕೂಡ ಭಗವಂತ ಯಾಕೆ ಮಾಡಬೇಕು ಅಂತ ಕೇಳೋದಾದರೆ ಇಡೀ ಪ್ರಪಂಚದ ವ್ಯವಸ್ಥೆಗಳು ಅವನ ಅಧೀನದಲ್ಲಿದೆ. ಅರೆ ಕ್ಷಣಕ್ಕೆ ಒಂಚೂರು ಹೆಚ್ಚು ಕಮ್ಮಿ ಆದರೆ ಯಾರ್ಯಾರು ಏನೇನಾಗ್ತೀವೋ ಯಾರಿಗೂ ಕೂಡ ಗೊತ್ತಿಲ್ಲ ನಮಗೆ. ಆದರೆ ಅದೆಲ್ಲವನ್ನು ಕೂಡ ಪಡೆಯುವಂತಹ ಶಕ್ತಿ ಮಾತ್ರ ನಮಗೆ ಗೊತ್ತಿದೆ. ಮೊರೆ ಹೋಗುವಂಥದ್ದು ಭಗವಂತನಿಗೆ ಮಾತ್ರವೇ. ಆ ಕಾರಣದಿಂದ ನಮ್ಮ ಮನೆಯಲ್ಲಿ ದಾಂಪತ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದೆಯೋ, ಮಕ್ಕಳು ಓದ್ತಾನೇ ಇಲ್ವೋ, ಆರೋಗ್ಯದ ಏರುಪೇರುಗಳನ್ನು ಅನುಭವಿಸ್ತಾ ಇದ್ದೇವೆಯೋ, ಅಥವಾ ಯಾವುದೇ ರೀತಿಯಂತಹ ಹಣಕಾಸಿನ ಒಂದಿಷ್ಟು ಸಮಸ್ಯೆಗಳಿದೆಯೋ, ನೂರಾರು ಥರ ಸಮಸ್ಯೆ ಇಂಥದ್ದು ಅಂತ ಹೇಳೋದು ಕಷ್ಟ. ಆದರೆ ಯಾವ ಕಾರಣಕ್ಕೂ ಕೂಡ ನಮಗಿರಬಹುದಾದಂತಹ ಸಮಸ್ಯೆಗಳನ್ನು ಪರಮಾತ್ಮನ ಸನ್ನಿಧಾನದಲ್ಲಿ ಒಡಂಬಡಿಸಿಕೊಳ್ಳುವಂಥ ಅಥವಾ ಅವನ ಜೊತೆಗೆ ಹಂಚಿಕೊಳ್ಳುವಂಥ ಪ್ರಕ್ರಿಯೆಗಳನ್ನು ಸಂಕಲ್ಪ ಅಂತ ಕರಿತೇವೆ. ಆ ಸಂಕಲ್ಪವನ್ನು ಮಾಡಿ ಅಕ್ಷತಾದಿಗಳನ್ನು ಮಾಡುವುದರಿಂದ ಪರಮಾತ್ಮ ನಮ್ಮಿಂದ ಪೂಜೆ ಮಾಡಲೇಬೇಕು ಅಂತ ಯಾವ ದಂಡನೂ ಯಾವ ಅಧಿಕಾರಿನೂ ಬಂದು ಹಾಕೋಲ್ಲ. ಆದರೆ ಪೂಜೆ ಮಾಡುವುದರಿಂದ ಸಿಗುವಂಥದ್ದೇನು ಅಂತ ಕೇಳಿದರೆ ಮನಸ್ಸಿನ ಶಾಂತಿ, ಮನಸ್ಸಿಗೆ ಸಂತೋಷ ಎನ್ನುವಂತಹ ವ್ಯವಸ್ಥೆಗಳನ್ನು ಪಡ್ಕೋಬೇಕಾದ್ರೆ ಪೂಜೆ ಪುನಸ್ಕಾರಗಳೆನ್ನುವಂತಹ ವ್ಯವಸ್ಥೆಗಳನ್ನು ನಾವು ಅಳವಡಿಸ್ಕೋಬೇಕು. ಆ ಕಾರಣಕ್ಕಾಗಿ ಪರಮಾತ್ಮನ ಸನ್ನಿಧಾನದಲ್ಲಿ ಸಂಕಲ್ಪವನ್ನು ಮಾಡಿದ ಬಳಿಕ ಒಂದೊಂದನ್ನೇ ನಾವು ಮಾಡ್ತಾ ಬರ್ತೀವಿ. ರಂಗೋಲಿ ಹಾಕ್ತೀವಿ. ಯಾಕಾಗಿ ಹಾಕಬೇಕು ರಂಗೋಲಿಯನ್ನು ಅನ್ನೋದು ಕೂಡ ಅನೇಕರಿಗೆ ಗೊತ್ತಿಲ್ಲ. ಪಕ್ಕದ ಮನೆಯವರು ಹಾಕಿದ್ರು, ನಮ್ಮ ಅಮ್ಮ ಹಾಕ್ತಿದ್ರು, ನಾನು ರಂಗೋಲಿ ಹಾಕಿದೆ ಅಂತ. ಹಾಗಲ್ಲ, ಅರ್ಥಕೋಬೇಕು. ಅದನ್ನು ತಿಳ್ಕೊಂಡಾಗ ನಮಗೆ ಅನುಕೂಲ ಆಗತ್ತೆ. ಇನ್ನು ರಾತ್ರಿಯ ಕಾಲದಲ್ಲಿ ರಂಗೋಲಿಯನ್ನು ಹಾಕುವಂಥ ಪ್ರಕ್ರಿಯೆಗಳನ್ನು ನಮ್ಮ ಹಿರಿಯರು ಯಾವತ್ತೂ ಕೂಡ ಒಪ್ಪಿಕೊಳ್ತಿರ್ಲಿಲ್ಲ. ಅದಕ್ಕೆ ಅದರದ್ದೇ ಆದಂಥ ಕಾರಣಗಳನ್ನು ಕೂಡ ಕೊಡ್ತಾ ಇದ್ರು. ರಾತ್ರಿಯ ಕಾಲದಲ್ಲಿ ಅಂದರೆ ನಿಶೀತ ಕಾಲದಲ್ಲಿ ಅವ್ಯಕ್ತವಾದಂತಹ ಶಕ್ತಿಗಳ ಒಡನಾಟ ಎನ್ನುವಂಥದ್ದು ಕೂಡ ಅಂದರೆ ಅವರ ಓಡಾಟಗಳು ಎನ್ನುವಂಥ ವ್ಯವಸ್ಥೆಗಳನ್ನು ಕಾಣೋದ್ರಿಂದ ನಾವು ಪರಮಾತ್ಮನನ್ನು ಆರಾಧನೆ ಮಾಡಬೇಕೇ ವಿನಃ ನಾವು ಒಂದು ಮಾತನಾಡ್ತಾರಲ್ವೇ, ಯಾವತ್ತೂ ಕೂಡ ಅಷ್ಟೇ ಭಗವಂತನನ್ನು ಆರಾಧನೆ ಮಾಡಬೇಕೇ ವಿನಃ ಕೆಟ್ಟದಾದ ಆಲೋಚನೆಗಳನ್ನು ನಾವು ಮಾಡುವಂತಿಲ್ಲ. ಈ ಸ್ವಾಮಿಯನ್ನು ಆರಾಧನೆ ಮಾಡುವಂತಹ ಸಂದರ್ಭದಲ್ಲಿ ಅವನ ಸ್ವಾಗತದ ಸಂಕೇತವಾಗಿ ಪ್ರಾತಃ ಕಾಲದಲ್ಲಿ ಬೆಳಗ್ಗೆ ನಸುಕಿನ ಯಾವುದಲ್ಲಿ ನಮ್ಮ ಹಿರಿಯರೆಲ್ಲರೂ ಕೂಡ ಎದ್ದೇಳ್ತಿದ್ರು, ಬಹಳ ಚೆನ್ನಾಗಿ ಆರೋಗ್ಯಪೂರಿತರಾಗಿರುತ್ತಿದ್ರು. ಆ ರಂಗವಲ್ಲಿನ ಹಾಕುವಂಥದ್ದು ಭಗವಂತನನ್ನು ಅಥವಾ ನಮಗೆ ಗೊತ್ತಿಲ್ಲದಂತಹ ಯಾವುದೋ ಒಂದು ಅವ್ಯಕ್ತವಾದಂತಹ ಅದ್ಭುತ ಶಕ್ತಿಯ ಸ್ವಾಗತಕ್ಕಾಗಿ ರಂಗವಲ್ಲಿಯನ್ನು ಹಾಕುವಂತಹ ಪ್ರಕ್ರಿಯೆಗಳನ್ನು ಹಿಂದಿನವರು ತಂದರೆ ವಿನಃ ಆಡಂಬರಕ್ಕೆ ಅಲ್ವೇ ಅಲ್ಲ ಎನ್ನುವಂಥದ್ದು ಕೂಡ ಸತ್ಯವಾದಂಥ ವಿಚಾರ. ಇಲ್ಲಿವರೆಗೆ ಎಲ್ಲ ರೀತಿಯಾದಂತಹ ಪೂಜಾ ಪರಿಕರಗಳನ್ನು ಸಿದ್ಧಪಡಿಸಿಕೊಳ್ಳೋದ್ರಿಂದ ಏನು ಫಲ ಸಿಕ್ಕತ್ತೆ ಅಂತ ಅಂದ್ಕೊಂಡಿದ್ದೀರಿ ಅಥವಾ ಯೋಚನೆಯನ್ನು ಮಾಡಿದ್ದೀರಿ. ನಿಮ್ಮ ಯೋಚನೆ ಪೂಜೆ ಮಾಡುವಂಥ ನಿಮ್ಮ ಗಮನ ಸೆಳೀತಾ ಇದೆ. ಆ ಪೂಜೆ ಮಾಡುವಂಥ ವಿಧಾನವನ್ನು ತಿಳಿಸ್ಕೊಡ್ತೀವಿ. ಹಾಗಾದರೆ ಇಷ್ಟೆಲ್ಲ ತಯಾರಿಗಳನ್ನು ಕೂಡ ತಯಾರು ಮಾಡಿಕೊಂಡಿದ್ದೀರಿ. ಹಾಗಾದರೆ ಪೂಜೆಯನ್ನು ಆರಂಭಿಸೋಣವಲ್ಲವೇ? ಎಂದಿರಂತೆ ತುಪ್ಪದ ದೀಪ ಆದರೆ ಬಲಭಾಗದಲ್ಲಿಯೂ, ಎಡಭಾಗದಲ್ಲಾದರೆ ಎಣ್ಣೆಯ ದೀಪವನ್ನು ಕೂಡ ಅಂಟಿಸುತ್ತಾ ಪರಮಾತ್ಮನ ಆರಾಧನೆಯನ್ನು ಆರಾಧಿಸೋಣ. ಎಂದಿರಂತೆ ಘಂಟಾನಾದವನ್ನು ಮಾಡಿ ಭೂತಾಯಿಯ ಪ್ರಾರ್ಥನಾದಿಗಳನ್ನು ಕೈಗೊಂಡು ಆಸನಾದಿ ದೇವತೆಗಳಿಗೆ ಪ್ರಾರ್ಥಿಸಿಕೊಂಡ ಬಳಿಕ ದೀರ್ಘವಾದ ಉಸಿರಾಟದ ಒಡನೆ ಪ್ರಾಣಾಯಾಮವನ್ನು ಮಾಡಿ ಸಂಕಲ್ಪವನ್ನು ಮಾಡ್ಕೋಬೇಕು. ಓಂ ನಮೋ ನಾರಾಯಣಾಯ, ಓಂ ನಮಃ ಶಿವಾಯ, ಅದ್ಯಮಯ ಪೂರ್ವೋಚ್ಚರತೆ ಮಂಗಣ ವಿಶೇಷ ನಿಷ್ಠಾಯ ಅಸ್ಯಾಂ ಶುಭತಿಥೌ ಮಮ ಅಂತ ಹೇಳ್ಕೊಳ್ಳಿ. ಉಪಾತ್ತ ಸಮಸ್ತ ದುರ್ತಿಕ್ಷದ್ವಾರ ಜಗನ್ಮಾತಾ ಪ್ರೀತ್ಯರ್ಥಂ ಎನ್ನುವುದಾಗಿ ಹೇಳಿ. ದೇವೇಶಿ ಪೂರ್ಣಾನುಗ್ರಹ ಪೂರ್ಣ ಪ್ರಸಾದೇನ ಸಕಲಾಪಚ್ಛಾಂತಿಪೂರ್ವಕ ದೀರ್ಘಾಯು ವಿಫಲಧನಧಾನ್ಯ ಪುತ್ರಪೌತ್ರ ದಿವಿಚ್ಚಿನ್ನ ಸಂತತಿ ವೃದ್ಧಿ ಕೀರ್ತಿಲಾಭ ಶತ್ರುಪರಾಜಯ ವಿವಿಧ ಶ್ರೇಯ ಸಂಪದಾದಿ ಸದವೇಷ್ಟ ಸಿದ್ಧಾರ್ಥಂ ಜಗದಂಬಾ ಪ್ರೀತ್ಯರ್ಥಂ ದೇವೇಶಿ ಪೂಜಾರಾಧನಂಕರಿಷೆ ಎನ್ನುವುದಾಗಿ ಹೇಳುತ್ತಾ ಅಕ್ಷತೆಗೆ ನೀರನ್ನು ಹಾಕಿ ಶುದ್ಧವಾದಂಥ ಪಾತ್ರೆಯೊಂದರಲ್ಲಿ ಬಿಡುವಂಥದ್ದು. ಎಂದಿನಂತೆ ಧ್ಯಾನವನ್ನು ಮಾಡುವಂಥ ಸಮಯ. ಅಕ್ಷತೆಯ ಹೂವನ್ನು ಹೃದಯ ಭಾಗಕ್ಕೆ ಇಟ್ಟುಕೊಳ್ಳುತ್ತಾ ಅಮ್ಮನವರ ಧ್ಯಾನ.
ನಮೋ ದೇವಿ ಮಹಾದೇವಿ ಶಿವಾಯಿ ಸತತಂ ನಮಃ ನಮಃ ಪ್ರಕೃತಿ ಭದ್ರಾಯಿ ನಿಯತಾಂ ಪ್ರಣತಾ ಸ್ಮೃತಾ. ಇದು ದೇವಿಯ ಧ್ಯಾನವನ್ನು ಗೈದು ಅಕ್ಷತಾದಿಗಳನ್ನು ಭಗವತಿಗೆ ಅರ್ಪಣೆ ಮಾಡುವಂಥದ್ದು. ಸ್ವಾಗತಾದಿಗಳನ್ನು ಎಂದಿರಂತೆ ಕೋರುತ್ತಾ 4 ಉದ್ರಣೆಯ ನೀರನ್ನು ಶುದ್ಧವಾದಂಥ ಪಾತ್ರೆಯೊಂದರಲ್ಲಿ ಬಿಡೋಣ. ಪಾದ್ಯ ಅರಿಗೆ ಆಚಮನೆಯ ಮಧುಪರ್ಕಾದಿಗಳನ್ನು ಪೂರೈಸಿದ ಬಳಿಕ ದೇವಿಯ ವಿಗ್ರಹವನ್ನು ಶುದ್ಧವಾದಂಥ ಪಾತ್ರೆಯೊಂದರಲ್ಲಿ ಇಡುತ್ತಾ ಹಾಲಿದ್ರೆ ಹಾಲಾಕಿ ಅಥವಾ ನೀರಿದ್ರೆ ನೀರು ಹಾಕಿ, ಇಂಥದ್ದೇಂತಿಲ್ಲ, ಅಭಿಷೇಕವನ್ನು ಮಾಡ್ತಾ ಬರಬೇಕು. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತ್. ಇದು ವೇದ ಮಂತ್ರ. ದೇವೇಶ್ಯೇ ನಮಃ, ಇದು ಸರಳವಾದಂಥ ಮಂತ್ರ. ಈ ಒಂದು ವ್ಯವಸ್ಥೆಗಳಿಂದ ಅಭಿಷೇಕವನ್ನು ಮಾಡಿದ ಬಳಿಕ ಜಗನ್ಮಾತೆಯನ್ನು ಪೀಠದ ಮೇಲೆ ಕುಳ್ಳೆರಿಸಿ ವಸ್ತ್ರಾದಿಗಳನ್ನು ಅರ್ಪಣೆ ಮಾಡುವಂಥದ್ದು. ಗೆಜ್ಜೆ ವಸ್ತ್ರ ಅಥವಾ ಪ್ರತ್ಯಕ್ಷ ವಾಸ್ತ್ರ ಯಾವುದಿದೆಯೋ ಅದನ್ನು ಉಪಯೋಗಿಸ್ಕೊಳ್ಳಿ ಅಷ್ಟೇ. ವಸ್ತ್ರಂಗ್ರಹಣ ದೇವೇಶಿ ಪದ್ಮಪತ್ರಾಯತೆ ಕ್ಷಣೆ ನಾನಾಭರಣ ವಿಚಿತ್ರಾಢ್ಯಂ ಸರ್ವಸೌಖ್ಯಪ್ರದೋ ಭವೆ ದೇವೇಶಿ ನಮಃ ವಸ್ತ್ರಂ ಸಮರ್ಪಯಾಮಿ ಅಂತ ಹೇಳುತ್ತಾ ಉಪವೀತ ಸ್ಥಾನದಲ್ಲಿ 2 ಅಕ್ಷತಾದಿಗಳನ್ನು ಸಮರ್ಪಣೆ ಮಾಡುವಂಥದ್ದು. ಗಂಧದ ಲೇಪನ, ತೇದಿರುವ ಗಂಧವನ್ನು ಪ್ಲುತ ಮಾಡಿ ಅದ್ದುತ್ತಾ ಆ ಗಂಧವನ್ನು ಭಗವತಿಗೆ ಅರ್ಪಣೆ ಮಾಡುವಂಥದ್ದು. ಶ್ರೀಕಂಠಂ ಚಂದನಂ ದಿವ್ಯಂ ಗಂಧಾಢ್ಯಸು ಮನೋಹರಂ ವಿಲೇಪನಂ ಸುರಶ್ರೇಷ್ಠ ಚಂದನಂ ಪ್ರತಿಗೃಹ್ಯತ ಅನ್ನುವ ಮಂತ್ರದಿಂದ ವಸ್ತ್ರವನ್ನು ಗಂಧವನ್ನು ಅರ್ಪಣೆ ಮಾಡಿ ಅಕ್ಷತಾದಿಗಳನ್ನು ಕೂಡ ಅರ್ಚನೆಯನ್ನು ಗೈಯುತ್ತಾ ಅರಿಶಿನ ಕುಂಕುಮಾದಿಗಳ ಒಡನೆ ತಾಯಿಯನ್ನು ಸಮರ್ಪಣೆ ಮಾಡಿ ಅವಳನ್ನು ಪ್ರಾರ್ಥಿಸಿಕೊಳ್ಳುವಂತಹ ಸಮಯ. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ಥಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಅನ್ನುವಂಥ ವ್ಯವಸ್ಥೆಗಳಿಂದ ಅರಿಶಿನ ಕುಂಕುಮಾದಿಗಳನ್ನು, ಆ ಧರಿಸುವಂಥ ಆಭರಣಗಳನ್ನು ನಮ್ಮ ಸಂತೋಷಕ್ಕಾಗಿ ತೊಳೆದು ಶುದ್ಧವಾದಂಥ ವ್ಯವಸ್ಥೆಗಳನ್ನು ಪರಮಾತ್ಮನಿಗೆ ಅಂದರೆ ದೇವಿಗೆ ಅರ್ಪಣೆಯನ್ನು ಮಾಡುತ್ತಾ ಪುಷ್ಪಾದಿ ಮಾಲಿಕೆಗಳನ್ನು ಕೂಡ ಭಗವತಿಗೆ ಅರ್ಪಿಸುವಂಥದ್ದು. ಮಲ್ಲಿಕಾ ಸುಗಂಧೀನಿ ಮಾಲತ್ಯಾದೀನಿ ಮೈ ಪ್ರಭು ಮಯಾರತಾನಿ ಪೂಜಾರ್ಥಂ ಪುಷ್ಪಾಣಿ ಜಗದಂಬಿಕಾ ಅನ್ನುವಂತಹ ವ್ಯವಸ್ಥೆಗಳಿಂದ ಪುಷ್ಪಾದಿ ಮಾಲಿಕೆಗಳನ್ನು ಅರ್ಪಿಸಿ ನಾಮಪೂಜೆಯನ್ನು ಮಾಡುವಂಥದ್ದು. ಓಂ ಬ್ರಾಹ್ಮೀ ನಮಃ ಮಾಹೇಶ್ವರೀ ನಮಃ ಕುಮಾರೀ ನಮಃ ವೈಷ್ಣವೀ ನಮಃ ವಾರಾಕ್ಷೀ ನಮಃ ಇಂದ್ರಾಣೀ ನಮಃ ಚಾಮುಂಡಾಯಿ ನಮಃ ಮಹಾಲಕ್ಷ್ಮೀ ನಮಃ ದೇವೇಶ್ಯೇ ನಮಃ ಕಷ್ಟವಿವರ್ಜಿತಾಯಿ ನಮಃ ಅನ್ನುವಂತಹ ವ್ಯವಸ್ಥೆಗಳನ್ನು ಬಳಸಿಕೊಂಡು ತಾಯಿಗೆ ನಾಮಪೂಜಾದಿಗಳನ್ನು ಮಾಡಿ ದುರ್ಗೆ ಅಥವಾ ದೇವಿಯ ಅಷ್ಟೋತ್ತರವನ್ನು ಕೂಡ ಪಠನವನ್ನು ಮಾಡುತ್ತಾ ಇರುವ ವ್ಯವಸ್ಥೆಗಳೆಲ್ಲವನ್ನು ಕೂಡ ಬಳಸಿಕೊಂಡು ಪುಷ್ಪಾದಿಗಳನ್ನು ಅರ್ಪಣೆ ಮಾಡುವಂಥದ್ದು. ಎಂದಿರಂತೆ ಧೂಪಾದಿಗಳನ್ನು ಬೆಳಗುವಂತಹ ಸಮಯ ಕೂಡ ಬಂದಿದೆ. ದಶಾಂಗುಂ ಗುಗ್ಗುಲೋಪೇತಂ ಸುಗಂಧವಂಚ ಮನೋಹರಾಹ ಕಪಿಲಾಗ್ರತ ಸಂಯುಕ್ತಂ ಧೂಪೋ ಎಂ ಪ್ರತಿಗೃಹ್ಯತ ಅಂತ ಧೂಪವನ್ನು ಬೆಳಗಿ ದೀಪ ಇದ್ದರೆ ದೀಪವನ್ನು ನೋಡುತ್ತಾ ಬಲಭಾಗಕ್ಕಿಟ್ಟಂತಹ ತೆಂಗಿನಕಾಯಿ, ಬಾಳೆಹಣ್ಣು, ಏನೇನು ನೈವೇದ್ಯ ಪದಾರ್ಥಗಳನ್ನು ಇಟ್ಟಿದ್ದೀರೋ ಆ ಎಲ್ಲ ಪದಾರ್ಥಗಳನ್ನು ಕೂಡ ದೇವೇಶಿಗೆ ಅರ್ಪಣೆಯನ್ನು ಮಾಡುತ್ತಾ ತಾಂಬೂಲ ಇದ್ದರೆ ತಾಂಬೂಲ ತೊಟ್ಟು ಮುರುಕೊಳ್ಳಿ 5 ಒತ್ತಿಗಳ ಒಡನೆ ಮಂಗಳಾರತಿಯನ್ನು ಮಾಡುವಂತಹ ಸಮಯ. ಮಂಗಲಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲಂ ಮಂಗಳಾರತಿಯನ್ನು ಮಾಡುತ್ತಾ ಅಮ್ಮನವರಿಗೆ ಪ್ರಧಾನವಾದ ರಕ್ಷೆಯನ್ನು ಕೊಡಿ. ನೀವು ಕೂಡ ರಕ್ಷೆಯನ್ನು ಸ್ವೀಕರಿಸಿ ಕರಗಳನ್ನು ತೊಳೆದು 3 ಪ್ರದಕ್ಷಿಣಾದಿಗಳ ಜೊತೆಗೆ ದೀರ್ಘದಂಡವಂತ ನಮಸ್ಕಾರವನ್ನು ಗೈಯುತ್ತಾ ಅಮ್ಮನವರ ಪ್ರಾರ್ಥನೆ. ಅಕ್ಷತೆಯ ಹೂವನ್ನು ಹೃದಯ ಭಾಗಕ್ಕಿಟ್ಕೊಂಡು ಅಮ್ಮನವರನ್ನು ಪ್ರಾರ್ಥಿಸಿಕೊಳ್ಳೋಣ. ನಮೋ ದೇವಿ ಮಹಾದೇವಿ ಶಿವಾಯಿ ಸತತಂ ನಮಃ ನಮಃ ಪ್ರಕೃತಿ ಭದ್ರಾಯಿ ನಿಯತಾಂ ಪ್ರಣತಾ ಸ್ಮೃತಾ ಅನ್ನುವಂತಹ ವ್ಯವಸ್ಥೆಗಳ ಒಡನೆ ತಾಯಿಯನ್ನು ಪ್ರಾರ್ಥಿಸಿಕೊಂಡು ನಿಮ್ಮ ಮನದಾಳದ ಬಯಕೆಗಳನ್ನು ಈಡೇರಿಸುವಂತೆ ಅಮ್ಮನವರ ಸನ್ನಿಧಾನಕ್ಕೆ ಪ್ರಾರ್ಥನೆ ಮಾಡಿಕೊಂಡು ದೇವೇಶಿಗೆ ಅಕ್ಷತಾದಿಗಳನ್ನು ಅರ್ಪಣೆಯನ್ನು ಮಾಡಿ ಅಡಿಯಲ್ಲಿರುವಂಥ ಪ್ರಸಾದವನ್ನು ಮೂಸಿ ನೋಡುತ್ತಾ ತಲೆ ಮೇಲೆ ಇಟ್ಕೊಂಡಿರಬೇಕು. ಜಗನ್ಮಾತೆಯಾದಂತಹ ಜಗದೀಶ್ವರಿಯ ಸಂಪೂರ್ಣವಾದಂಥ ಅನುಗ್ರಹ ನಮ್ಮ ಪಾಲಿಗೆ ಪ್ರಾಪ್ತವಾಗುತ್ತೆ ಎನ್ನುವಂಥದ್ದು ಕೂಡ ಸತ್ಯವಾದ ವಿಚಾರ. ಅಂತಹ ಜಗದಂಬೆಯ ಪೂಜೆಯಿಂದ ಅನುಕೂಲ ಆಗಲಿ, ನಮ್ಮೆಲ್ಲ ರೀತಿಯಂಥ ಮಾನವ ಜನ್ಮ ಸಫಲತ್ವವನ್ನು ಕಂಡುಕೊಳ್ಳಿ ಎನ್ನುವಂಥ ಮಾತನ್ನು ಆಡುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸ್ತೀನಿ. ನಾಳೆ ಇನ್ನೊಂದು ಅದ್ಭುತವಾದಂಥ ಪೂಜಾ ರಹಸ್ಯದ ಒಡನೆ ನಿಮ್ಮನ್ನು ಭೇಟಿಯಾಗ್ತೀನಿ. ಶುಭವಾಗಿರಿ, ಸುಖವಾಗಿರಿ, ಎಲ್ಲ ರೀತಿಯಂಥ ಸನ್ಮಂಗಲವನ್ನು ಪರಮಾತ್ಮ ಅನುಗ್ರಹಿಸಲಿ. ಲೋಕ ಸಮಸ್ತ ಸುಖನೋ ಬಂತು, ಸಮಸ್ತ ಸನ್ಮಂಗಲಾನಿ ಬಂತು. ನಾಳೆ ಭೇಟಿಯಾಗೋಣ. ನಮಸ್ಕಾರ.